ಜಗದಲ್ಲಿ ಜಾಂಜ್ವಲ ಜ್ಯೋತಿ ತಾನಾಗಿ ಬೆಳಗಲಿ ಕೆಸಿಎಫ್. ಸಲಾಮು ಅಲೈಕುಂ, ನಮಸ್ಕಾರ. ನಾವಿಂದು ಒಗ್ಗೂಡಿರುವುದು ಕತಾರಿನ ಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಮಹಾಮಾರಿ ಕೊರೋನಾ ಇಡೀ ಜಗತ್ತನ್ನೇ ಕಂಗಾಲು ಮಾಡಿರುವ ಈ ಕಷ್ಟದ ಸಮಯದಲ್ಲಿ ಕೊಲ್ಲಿ ರಾಷ್ಟ್ರ ಕತಾರ್ನ ಹಲವಾರು ಭಾಗಗಳಲ್ಲಿ ವಾಸಿಸುತ್ತಿರುವ ನೂರಾರು ಕನ್ನಡಿಗರು ಬಹಳ ಕಷ್ಟದಲ್ಲಿ ಸಿಲುಕಿಕೊಂಡು ತಮ್ಮ ತಾಯ್ನಾಡಿಗೆ ಮರಳಲು ಕಾತುರದಿಂದ ಕಾಯುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಭಾರತ ಸರ್ಕಾರದ ನೆರವಿನಿಂದ ಬಹಳಷ್ಟು ಅನಿವಾಸಿಗರು ತಮ್ಮ ತಾಯ್ನಾಡಿಗೆ ಹಿಂತಿರುಗಿದ್ದಾರೆ. ಮಂಗಳೂರಿಗೆ ಪ್ರಯಾಣಿಸುವುದಕ್ಕೆ ಯಾವುದೇ ವಿಮಾನಗಳ ವ್ಯವಸ್ಥೆ ಇಲ್ಲದಿದ್ದರಿಂದ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಕೆಸಿಎಫ್ ಖತರ್ ಇದೇ ಮೊಟ್ಟ ಮೊದಲ ಬಾರಿಗೆ ದೋಹಾದಿಂದ ಮಂಗಳೂರಿಗೆ ಚಾರ್ಟರ್ ಫ್ಲೈಟ್ ಅನ್ನು ವ್ಯವಸ್ಥೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಕಷ್ಟದಲ್ಲಿರುವ ಕನ್ನಡಿಗರಿಗೆ ನೆರವನ್ನು ಒದಗಿಸಿ ನೊಂದ ಪ್ರವಾಸಿಗರಿಗೆ ನೆಮ್ಮದಿ ಕೊಡುತ್ತಿರುವಂತಹ ಕೆಸಿಎಫ್ನ ಪ್ರಯತ್ನ ಶ್ಲಾಘನೀಯ. ಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಹೊರಡುತ್ತಿರುವ ಈ ಚಾರ್ಟರ್ಡ್ ಫ್ಲೈಟ್ನಲ್ಲಿ 174 ಪ್ರವಾಸಿಗರಿದ್ದಾರೆ. ವೃದ್ಧರು, ಹಸು ಕೂಸುಗಳು, ಗರ್ಭಿಣಿಯರು, ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವವರು ಹಾಗೂ ಕೆಲಸ ಕಳೆದುಕೊಂಡು ಜೀವನೋಪಾಯವಿಲ್ಲದೆ ಮಾತೃಭೂಮಿಗೆ ಹಿಂತಿರುಗುತ್ತಿರುವವರು ಈ ವಿಮಾನದಲ್ಲಿ ಸಂಚರಿಸುತ್ತಿದ್ದಾರೆ. ಜನಮಾನಸದಲ್ಲಿ ಹೆಮ್ಮರವಾಗಲಿ ನಮ್ಮ ಕೆಸಿಎಫ್. ಜನುಮವ ಸಾರ್ಥಕದೆಡೆಗೆ, ಜೀವನ ಸಾತ್ವಿಕದೆಡೆಗೆ. ಜನುಮವ ಸಾರ್ಥಕದೆಡೆಗೆ, ಜೀವನ ಸಾತ್ವಿಕದೆಡೆಗೆ. ಜಗದೇಕನ ಜಯದಾರಿಲಿ ರಾರಾಜಿಸಲಿ ಕೆಸಿಎಫ್, ರಾರಾಜಿಸಲಿ ಕೆಸಿಎಫ್. ಜಿಂದಾಬಾದ್ ಜಿಂದಾಬಾದ್ ಕೆಸಿಎಫ್ಗೆ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. As you know, it's been 6 months we are here and we have been waiting eagerly, and KCF has arranged a flight, and that is the first kind of from Qatar going to Mangalore airport, and we are blessed to get the opportunity in the first flight itself, and they may arrange one more flight if there are many passengers. I think there are many as well, and I thank all our KCF members and all those who put a lot of effort in this, and especially Dr. Bharati Krishna, Dr. Rahim Saji, Munir Madhavi, Hanif Mathur, and Hassan Punjalagatte, Vishad Kanyala, and maybe I don't remember some others' names, and there are few other members as well. I thank all of them. ಪ್ರಥಮವಾದ ಚಾರ್ಟರ್ ಫ್ಲೈಟ್ ಬೆಂಗಳೂರು ಹೋಗ್ತಾ ಇದೆ. ತುಂಬ ದಿನದ ನಂತರ ನಮ್ಮ ಕನಸು ಒಂದು ನನಸಾಗ್ತಿದೆ. ಕಳೆದ 3.5 ತಿಂಗಳಿಂದ ಯಾವುದೇ ಫ್ಲೈಟ್ಗಳು ಬೆಂಗಳೂರಿಗೆ ಇಲ್ಲದ ಕಾರಣ ಜನರು ತುಂಬ ಸಂಕಷ್ಟ ಸ್ಥಿತಿಯಲ್ಲಿದ್ದರು. ಇದು ಒಂದು ಕೆಸಿಎಫ್ ಇಂದ ಬಹಳ ಒಂದು ಒಳ್ಳೆ ಕೆಲಸ ಆಗಿದೆ. ಡಾಕ್ಟರ್ ಕೃಷ್ಣ ಅವರು ತುಂಬ ನಮಗೆ ಸಹಾಯ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದವರು ಸಹಾಯ ಮಾಡಿದ್ದಾರೆ. ನಮಗೆ ಇಂಥ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನಮಗೆ ಇನ್ನೂ ಒಂದು ಅವಕಾಶ ಸಿಗಲಿ ಅಂತ ನಾನು ನಿಮ್ಮೆಲ್ಲರಿಗೆಲ್ಲ ಆಶೀರ್ವದಿಸುತ್ತೇನೆ. ತುಂಬ ಜನರು ಬಹಳ 3.5 ತಿಂಗಳಿಂದ ಕೆಲಸವಿಲ್ಲದೆ ರೂಮಿಗೆಲ್ಲ ರೆಂಟ್ ತುಂಬದೆ ಒಂದು ಬಹಳ ಪ್ರಾಬ್ಲಮ್ ಇದ್ರು. ಇಂಥ ಒಂದು ಸನ್ನಿವೇಶದಲ್ಲಿ ಕೆಸಿಎಫ್ನವರು ಕಳೆದ 15-20 ದಿನಗಳಿಂದ ಸತತವಾಗಿ ರಾತ್ರಿ ಇಡೀ ಕೆಲಸ ಮಾಡಿ ಪರ್ಮಿಷನ್ಗಳಿಗೆಲ್ಲ ತುಂಬ ಕಷ್ಟಪಟ್ಟು ಒಂದು ಚಾರ್ಟರ್ ಫ್ಲೈಟ್ ಅನ್ನು ಇವತ್ತು ಬೆಂಗಳೂರಿಗೆ ಮಾಡಲಿಕ್ಕೆ ಅವರು ಸಕ್ಸಸ್ ಆಗಿದೆ. ಅವರಿಗೆ ನಮ್ಮ ಧನ್ಯವಾದ ಹೇಳ್ತೀನಿ. ಕೋವಿಡ್-19 ಕಾರಣದಿಂದ ಭಾರತಕ್ಕೆ ವಿಮಾನಯಾನ ರದ್ದಾದ ಹಿನ್ನೆಲೆಯಲ್ಲಿ ಅನಿವಾಸಿ ಕನ್ನಡಿಗರು, ಅದರಲ್ಲೂ ವಯಸ್ಕರು, ರೋಗಿಗಳು, ಕೆಲಸ ಕಳ್ಕೊಂಡವರು, ಅದೇ ರೀತಿ ವಿಸಿಟಿಂಗ್ ವೀಸಾದಲ್ಲಿ ಬಂದವರು, ಹಲವಾರು ಕನ್ನಡಿಗರು ಊರಿಗೆ ಹೋಗಲು ಆಗದೆ ಸಂಕಷ್ಟದಲ್ಲಿದ್ದನ್ನು ಮನಗಂಡು ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ದೋಹಾ ಮಂಗಳೂರು ಪ್ರಥಮ ಚಾರ್ಟರ್ ವಿಮಾನಕ್ಕೆ ವ್ಯವಸ್ಥೆ ಮಾಡಿದೆ. ಈ ಒಂದು ವ್ಯವಸ್ಥೆಗೆ ಸಹಕರಿಸಿದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ, ಅದೇ ರೀತಿ ಕರ್ನಾಟಕ ಸರ್ಕಾರ, ಅದೇ ರೀತಿ ಇಲ್ಲಿಯ ಇಂಡಿಯನ್ ಎಂಬಾಸಿ ಮುಂತಾದ ಎಲ್ಲ ರಾಜಕೀಯ ಸಾಮಾಜಿಕ ನಾಯಕರನ್ನ ನಾವು ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. We sincerely extend our gratitude to Honorable Dr. Arthi Krishna as well as the Sindhu B. Rupesh DK district, as well as the Dr. Yatish Ullah, Nodal Officer of Farmer Expert. And we also like to extend our gratitude to the Indigo Airlines and as well as Indian Embassy in Qatar and Airport Authority and cooperation from
every our KCF work, KCF members and INC leaders, as well as the SSF and SOS leaders. ಮಂಗಳೂರಿಗೆ ದೂರದಿಂದ ಹಾಗೆ KCF ವತಿಯಿಂದ ಇಂಥ ಒಂದು ಚಾರ್ಟರ್ ಫ್ಲೈಟ್ ಮಾಡಿಸೋದ್ರಲ್ಲಿ ತುಂಬ ಹೆಮ್ಮೆ ಅನಿಸ್ತಾ ಇದೆ. KCFನ ಹಲವಾರು ಕಾರ್ಯಕರ್ತರು ಹಗಲಿರುಳು ಒಂದು ವಾರಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಹ ಬಂದು ಸೇರಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ದೌತ್ಯ ನಮಗೆ ಒಂದು ಸಕ್ಸಸ್ ಆಗಲು ಪ್ರಥಮವಾಗಿ ನಮ್ಮ ಇಂದಿನ ಎಂಬಸಿ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಆಗಿರಲಿ, ಕರ್ನಾಟಕ ಸರ್ಕಾರ, ಅದೇ ಥರ ಇನ್ನೊಂದು ಸರ್ಕಾರ ನಮಗೆ ಇರೋದು ಡಾಕ್ಟರ್ ಆರ್ ಪಿ ಕೃಷ್ಣ ಅವರು. ಅದೊಂದು ಮೂರನೇ ಸರ್ಕಾರ ಥರ ಕೆಲಸ ಮಾಡ್ತಾ ನಮಗೆ ಎಷ್ಟೊಂದು ನಮ್ಮನ್ನು ಇತ್ತ ಕಡೆ ಫೋನ್ ಮಾಡ್ತಾರೆ ಅಂತಹ ಒಂದು ಫಾಲೋ ಅಪ್ ಮತ್ತು ಅವರ ಎಲ್ಲ ರೀತಿಯ ಎಲ್ಲ ಸ್ಟೇಜ್ಗಳಲ್ಲೂ ಅವರನ್ನು ಇಂಪ್ರೆಸ್ ಮುಖಾಂತರ ನಮಗೆ ಒಂದು ಎಲ್ಲ ಪ್ರಯಾಣಿಕರು ಸುಖಕರವಾಗಿ ಊರಿಗೆ ಸೇರಲಿ ಅನ್ನೋದು ನಮ್ಮ ಆಸೆ. There is one person without whose support we could have not arranged this chartered flight, and she has been a beacon of hope for all the Indian expatriates, and that's none other than Dr. Aarti Krishna, ex-deputy chairman of NRI Forum and chairman of KPCC NRI Cell. ಗಲ್ಫ್ ನಾಡಿನಲ್ಲಿ ಪ್ರವಾಸಿ ಮನಗಳಲ್ಲಿ ಹರುಷ ತಂದಿದೆ ಈ KCF ಕತ್ತಾರು ಈ ಒಂದು ಚಾರ್ಟರ್ಡ್ ಫ್ಲೈಟ್ ಅನ್ನು ಫಸ್ಟ್ ಟೈಮ್ ದೋಹಾದಿಂದ ಮಂಗಳೂರಿಗೆ ಕಲಿಸುವುದಕ್ಕೆ ಅವರು ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ಎಲ್ಲ ಇದಕ್ಕೆ ಸಹಕಾರವನ್ನು ನೀಡಿದ ನಮ್ಮ ಎಂಬಸಿ ಡಾಕ್ಟರ್ ಆರತಿ ಕೃಷ್ಣ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೋವಿಡ್ ಅಂತ ಮಹಾಮಾರಿಯಿಂದ ಹಲವಾರು ಅನಿವಾಸಿ ಭಾರತೀಯರು ಸಂಕಷ್ಟದಲ್ಲಿರುವಾಗ KCF ಕತ್ತರ್ ಅವರಿಗೆಲ್ಲರಿಗೂ ಒಂದು ಆಶಯ ರೀತಿಯಾಗಿ ಒಂದು ಚಾರ್ಟರ್ಡ್ ಫ್ಲೈಟನ್ನು ಆಯೋಜಿಸಿದ್ದು, ನಮ್ಮ ಈ ಒಂದು ಚಾರ್ಟರ್ಡ್ ಫ್ಲೈಟನ್ನು ಆಯೋಜಿಸಲು ನಮ್ಮ KCFನ ಕಾರ್ಯಕರ್ತರು ಎಲ್ಲರ ಹೆಸರನ್ನು ಹೇಳಬೇಕಾದ ಏನಿಲ್ಲ, ಎಲ್ಲರೂ ಈ ಒಂದು ಸಂಭ್ರಮಕ್ಕೆ ಹಲವಾರು ರೀತಿಯಾಗಿ ಸಹಕರಿಸಿದ್ದಾರೆ. ಎಲ್ಲರನ್ನು ಅಲ್ಲಾಹು ತಾಲ ಲೋಕದಲ್ಲೂ ನಮಗೆ ಇದಕ್ಕೆ ತಕ್ಕದಾದ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲು ಅಂತ ಹೇಳುತ್ತಾ, ಇದಕ್ಕೆ ಸಹಕರಿಸಿದ ಎಲ್ಲ KCFನ ಮೆಂಬರ್ಗೂ, ಅದೇ ರೀತಿ ನಮಗೆ ಇವತ್ತಿನ ಈ ಒಂದು ಸಂಭ್ರಮಕ್ಕೆ ಫುಡ್ಡಿನ ಕಿಟ್ಟನ್ನು ಒದಗಿಸಿಕೊಟ್ಟಂತಹ ಜುಬೈದ ಟ್ರಾವೆಲ್ಸ್ನ ಮುಖ್ಯಸ್ಥರಿದ್ದಾರೆ ನಾಸಿರ್ ಭಾಯ್ ಅವರು, ಅವರಿಗೂ ಅದೇ ರೀತಿ ಎಲ್ಲರಿಗೂ ನಮ್ಮ KCFನ ಎಲ್ಲ ನಾಯಕರಿಗೂ ಅಲ್ಲಾಹು ತಾಲ ಲೋಕದಲ್ಲಿ ವಿಜಯಗೊಳಿಸಲಿ. ಅದೇ ರೀತಿ 175 ಪ್ರಯಾಣಿಕರನ್ನು ಹೊತ್ತುಕೊಂಡು ಹೋಗುವಂತಹ ಇವತ್ತಿನ ಈ ಫ್ಲೈಟು ಯಾವುದೇ ಒಂದು ಅಡಚಣೆ ಇಲ್ಲದೆ ಸುಖಕರವಾಗಿ ತಲುಪಲಿ ಎಂದು ಆಶಯಿಸುತ್ತಾ KCF ಕತ್ತರ್ ನ್ಯಾಷನಲ್ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ